ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡ್ಗೇರ್. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಜುಲೈ 6ರಂದು ಬಸವೇಶ್ವರ ದೇವಸ್ಥಾನದ ಬೆಳ್ಳಿ ಮೂರ್ತಿ ಕಳುವಾದ ಹಿನ್ನೆಲೆ ದೇವಸ್ಥಾನಕ್ಕೆ ಬುಧವಾರ ಸಾಯಂಕಾಲ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ದೇವಸ್ಥಾನದ ಕಮಿಟಿಯವರಿಂದ ಮಾಹಿತಿಯನ್ನು ಸಂಗ್ರಹಿಸಿದರು. ಈ ವೇಳೆ ಮಾತನಾಡಿದ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು, ಕಳ್ಳರನ್ನ ಹಿಡಿಯುವುದೇ ನಮ್ಮ ಚಾಲೆಂಜ್. ಈಗಾಗಲೇ ಬಸವನ ಬಾಗೇವಾಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ಮುದ್ದೇಬಿಹಾಳ ಸಿಪಿಐ ಹಾಗೂ ಪಿಎಸ್ಐ ಅವರನ್ನೊಳಗೊಂಡ ತಂಡ ರಚನೆ ಮಾಡಿ ಕಾರ್ಯಾಚರಣೆ ನಡೆದಿದೆ ಎಂದು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೇರ್, ಮುದ್ದೇಬಿಹಾಳ. ಕಳ್ಳರನ್ನ ಹಿಡಿಯೋದು ಕೂಡ ಒಂದು ಚಾಲೆಂಜಿಂಗು, ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟು. ನಮ್ಮ ಇರುವಂಥ DSP, CPI ಮತ್ತು PSI ಮತ್ತು ಅವರ ಪೊಲೀಸ್ ಸಿಬ್ಬಂದಿ ತಂಡ ಏನಿದೆ, ಆದಷ್ಟು ಬೇಗನೆ ಇದನ್ನು ಪತ್ತೆ ಮಾಡುವ ಒಂದು ಕಾರ್ಯವನ್ನು ಮಾಡ್ತಾರೆ. ನಿಮ್ಮ ಮಾತಿನ ಪ್ರಕಾರ ಈ ಗೋಕಾಕು, ಅತ್ನಿ ಮತ್ತು ಈ ಅಂಕ್ಲಿ ಮಠ ಇಲ್ಲೆಲ್ಲ ಈ ರೀತಿ ಬೆಳ್ಳಿನೇ ಕದ್ಕೊಂಡು ಹೋಗುವಂಥ ಪ್ರಕರಣ ಕೇಳ್ಪಟ್ಟೆವೆ. ಇದು ಆ ರೀತಿ ಸಾಮ್ಯತೆ ಏನಾದರೂ ಹೋಲ್ತದೆ? ಇನ್ವೆಸ್ಟಿಗೇಷನ್ ಅನ್ನೋದು ಇಟ್ ಈಸ್ ಆಲ್ ಅಬೌಟ್ ಪಾಸಿಬಿಲಿಟೀಸ್. ಯಾವುದನ್ನು ಕೂಡ ಅಲ್ಲಿಗಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ತಾವು ಏನು ಹೇಳ್ತೀರಿ ಅಥವಾ ಅದು ಬಿಟ್ಟು ಬೇರೆನೂ ಇರ್ಬೋದು, ಎಲ್ಲವನ್ನೂ ಇರ್ಬೋದು. ಇನ್ವೆಸ್ಟಿಗೇಷನ್ ಈಸ್ ಆಲ್ ಅಬೌಟ್ ಪ್ರೊಬಬಿಲಿಟೀಸ್. ಸೊ ಅದನ್ನು ಪೊಲೀಸರು ತನಿಖೆ ಮಾಡ್ತಾರೆ, ನೋಡೋಣ. ವಿ ಆರ್ ಯಾಕೆ ಅಂತಂದರೆ ಇಲ್ಲಿ ಸಾವಿರಾರು ಜನರು ಬಂದು ಹೋಗ್ತಾರೆ, ಅವರ ಧಾರ್ಮಿಕ ಭಾವನೆಗಳನ್ನು ಇರ್ತವೆ. ಪೊಲೀಸ್ ಇಲಾಖೆ ಇದನ್ನು ಏನು ಕಟ್ಟುನಿಟ್ಟಾಗಿ ಮತ್ತು ಅತೀವ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಇದನ್ನು ಪತ್ತೆ ಮಾಡೋ ಕಾರ್ಯವನ್ನು ಅವ್ರು ಮಾಡ್ತಾರೆ. ಸೊ ಲೆಟ್ಸ್ ಸಿ, ವಿಲ್ ಗಿವ್ ಟೈಮ್. ದೇವಸ್ಥಾನಗಳಲ್ಲಿ CC ಕ್ಯಾಮ್ರಾ ಬಂದಿದೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ನಾಟ್ ಓನ್ಲಿ ದೇವಸ್ಥಾನ, ಮಸೀದಿ, ಚರ್ಚು, ಬ್ಯಾಂಕು, ಜ್ಯುವೆಲರಿ ಶಾಪು, ಯಾವನ್ ನಮ್ಮ ಬೀಟ್ ಪೊಲೀಸ್ ಸಿಬ್ಬಂದಿನೂ ಕೂಡ ಮನೆಗೆ ಕಾರ್ಯಕ್ರಮಗಳು ಏನದಾವೆ ಅಲ್ಲಿ ಹೋಗಿ ನಾವು ಅದನ್ನೇ ಹೇಳ್ತೀವಿ. ಏನು ಅಂತಂತಂದರೆ ಸುರಕ್ಷತೆ ಏನು, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಇತ್ತು ಅಂತಂತಂದರೆ ಮನೆ ಆಗಿರ್ಬೋದು, ತೋಟ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ CCTVಗಳ ಅತಿ ಅವಶ್ಯಕತೆ ಇದೆ. ಹಾಗಾಗಿ ಸಾರ್ವಜನಿಕರಾಗಿರ್ಬೋದು, ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಸ್ಕೂಲು, ಕಾಲೇಜಸ್ಸು, ದೇವಸ್ಥಾನಗಳು, ಯಾರಿಗೆ ಶಕ್ತಿ ಇದೆ ಡೆಫಿನೆಟ್ಲಿ ದೇ ಶುಡ್ ಪುಟ್ ದ CCTVs. ಅದು ನೈಟ್ ವಿಷನ್ CCTVsನ್ನೇ ಜಿಲ್ಲಾ ಪೊಲೀಸ್ ಇಂತಿಂಥ ಪ್ರಕರಣ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಸೊ ವಿ ಆರ್ ಹೋಪ್ಫುಲ್ಲು, ನೋಡೋಣ. ಡೆಫಿನೆಟ್ಲಿ ಚಾಲೆಂಜ್ ಸರ್ ಇದು ಪ್ರಕರಣ. ಎಷ್ಟು ವೈಡ್ ಆಗಿರುವಂಥ ದೇವಸ್ಥಾನ, ಸುರಕ್ಷತೆ, ನೆಗ್ಲಿಜೆನ್ಸಿ ಮೇಲೆ ಕೊಡ್ತೀರಾ, ಏನಂತ ಕೊಡ್ತೀರಾ? CC ಕ್ಯಾಮ್ರಾ 27ಕ್ಕೆ ಹೌದು, CCTV 27ಕ್ಕೆ ಆಫ್ ಆಗಿದೆ. ಯಾವ ಕಾರಣಕ್ಕೆ ಆಫ್ ಆಗಿದೆ, ಏನಾಗಿದೆ ನೋಡೋಣ. ಆಲ್ ದೋಸ್ ಆರ್ ಮ್ಯಾಟ್ರ್ ಆಫ್ ದ ಇನ್ವೆಸ್ಟಿಗೇಷನ್ನು. ಅವತ್ತಿನ ದಿನ ಇಲ್ಲೊಂದು 10-11 ಜನನೂ ಮಲಗಿದ್ದಾರೆ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ದಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ, ಉತ್ತರಗಳನ್ನು ಹುಡುಕುವ ಒಂದು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಸೊ ಲೆಟ್ ಅಸ್ ಸಿ, ವಿ ಆರ್ ಹೋಪ್ಫುಲ್ ಆ್ಯಂಡ್ ವಿ ಆರ್ ಕಾನ್ಫಿಡೆಂಟ್ ಆನ್ ಅವರ್ ಪೊಲೀಸ್ ಟೀಮು ಪ್ರಯತ್ನ ಮಾಡ್ತೀವಿ. ಯಾರಿಗೆ ಬಂಧಿಸಿಲ್ಲ ಸರ್. ಥ್ಯಾಂಕ್ ಯು.